ಅಡುಗೆ ಎಣ್ಣೆ ಬಳಕೆಯಿಂದ ದುರ್ಬಲರಾಗ್ತಾ ಇದ್ದಾರೆ ಪುರುಷರು. ನೀವೆಲ್ಲರೂ ಅಡಿಗೆ ಮಾಡುವಾಗ ಎಣ್ಣೆಯನ್ನ ಬಳಸ್ತಾ ಇರಬೇಕು. ಎಣ್ಣೆ ಇಲ್ಲದೆ ತರಕಾರಿಗಳಿಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಹಾಗೆ ಬಹುತೇಕ ಪ್ರತಿಯೊಂದು ಖಾದ್ಯದಲ್ಲೂ ಕೂಡ ಎಣ್ಣೆ ಅತಿ ಅಗತ್ಯ. ಆದರೆ ಇಂದು ನಾವು ನಿಮಗೆ ಒಂದು ಎಣ್ಣೆಯ ಬಗ್ಗೆ ಹೇಳಲಿದ್ದೇವೆ. ಅದರ ಬಳಕೆ ಸಾವಿರಾರು ಜನರ ಸಾವಿಗೂ ಕೂಡ ಕಾರಣವಾಗಿದೆ. ಕೇರಳ ಆಯುರ್ವೇದ ಸಂಶೋಧನಾ ಕೇಂದ್ರದ ಪ್ರಕಾರ ಸಂಸ್ಕರಿಸಿದ ಎಣ್ಣೆ ಪ್ರತಿ ವರ್ಷ 2 ಮಿಲಿಯನ್ ಜನರ ಸಾವಿಗೆ ಕಾರಣವಾಗ್ತಾ ಇದೆ. ಸಂಸ್ಕರಿಸಿದ ಎಣ್ಣೆಯು DNA ಹಾನಿ, ಹಾಗೆ RNA ನಾಶ ಮತ್ತು ಹೃದಯಾಘಾತ, ಮೆದುಳಿನ ಹಾನಿ, ಪಾರ್ಶ್ವವಾಯು, ಮಧುಮೇಹ, ರಕ್ತದೊತ್ತಡ, ದುರ್ಬಲತೆ, ಕ್ಯಾನ್ಸರ್, ಮೂಳೆ ದೌರ್ಬಲ್ಯ, ಕೀಲು ಮತ್ತು ಬೆನ್ನು ನೋವು, ಮೂತ್ರಪಿಂಡ ವೈಫಲ್ಯ, ಯಕೃತ್ತಿನ ಸಮಸ್ಯೆ, ಕೊಲೆಸ್ಟ್ರಾಲ್, ದೃಷ್ಟಿನಷ್ಟ, ಲುಕೇಮಿಯಾ, ಹಾಗೆ ಬಂಜೆತನ, ಮೂಲವ್ಯಾಧಿ ಹಾಗೆ ಚರ್ಮ ರೋಗಗಳಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಬೀಜಗಳನ್ನು ಅವುಗಳ ಸಿಪ್ಪಿಯೊಂದಿಗೆ ಒತ್ತುವ ಮೂಲಕ ಎಣ್ಣೆಯನ್ನು ಹೊರತೆಗೆಯಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅದರ ರುಚಿ, ವಾಸನೆ ಮತ್ತು ಬಣ್ಣವನ್ನು ತೆಗೆದುಹಾಕಲು, ಕಲ್ಮಶಗಳನ್ನು ತೆಗೆದುಹಾಕಲು ಎಣ್ಣೆಯನ್ನು ಸಂಸ್ಕರಿಸಲಾಗುತ್ತೆ. ಈ ಸಮಯದಲ್ಲಿ ನೀರು, ಉಪ್ಪು, ಕ್ಯಾಸ್ಟರ್ ಸೋಲಾ, ಹಾಗೆ ಸಲ್ಫರ್, ಪೊಟ್ಯಾಷಿಯಂ ಆಮ್ಲ ಮತ್ತು ಇತರ ಅಪಾಯಕಾರಿ ಆಮ್ಲಗಳನ್ನು, ಕಲ್ಮಶಗಳನ್ನು ತೆಗೆದುಹಾಕಲು ಬಳಸಲಾಗುತ್ತೆ. ಈ ಪ್ರಕ್ರಿಯೆಯು ದಪ್ಪವಾದ ಟಾರ್ ತರಹದ ತ್ಯಾಜ್ಯವನ್ನು ಉತ್ಪಾದಿಸುತ್ತೆ. ಇದನ್ನು ಟೈರ್ಗಳನ್ನು ತಯಾರಿಸಲು ಬಳಸಲಾಗುತ್ತೆ. ಈ ಆಮ್ಲದಿಂದ ಈ ಎಣ್ಣೆ ವಿಷಕಾರಿಯಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.